ನಮಸ್ಕಾರ. ತಿರುಪತಿ ತಿಮ್ಮಪ್ಪನಿಗೆ ನೀವು ದರ್ಶನಗಳು ಮಾಡ್ತಿರ್ತೀರ, ಹೋಗ್ತಾ ಇರ್ತೀರ. ತಿರುಪತಿ ತಿಮ್ಮಪ್ಪನಿಗೆ ದೇವಸ್ಥಾನಕ್ಕೆ ನೀವು ಎಸ್ಪೆಷಲಿ ಹೋಗೋದಾದರೆ ಈ ಒಂದು ತಿಥಿಯಲ್ಲಿ, ಈ ಒಂದು ವಾರದಲ್ಲಿ, ಈ ಒಂದು ನಕ್ಷತ್ರ ಬಂದಾಗ ಹೋಗಿ ನೋಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸಾಲ ಅನ್ನೋದೇ ಆಗಲ್ಲ, ಮತ್ತು ಏಳಿಗೆ ಅಭಿವೃದ್ಧಿ ಆಗೋದಂತೂ ಗ್ಯಾರಂಟಿ. ಯಾಕೆಂದರೆ ಕಲಿಯುಗದಲ್ಲಿ ಆರೋಗ್ಯ ಮತ್ತು ದುಡ್ಡು ಕೊಡೋ ದೇವರು ಯಾರಪ್ಪ ಅಂದರೆ ಶ್ರೀಮನ್ ಲಕ್ಷ್ಮೀನಾರಾಯಣ. ಯಾವ ತಿಥಿ, ಯಾವ ವಾರ, ಯಾವ ನಕ್ಷತ್ರ ಬಂದಾಗ ನೀವು ತಿರುಪತಿಗೆ ದರ್ಶನ ಮಾಡಬೇಕು. ಮತ್ತು ಅಲ್ಲಿ ಹೋಗುವಾಗ ಗಂಡು ಮಕ್ಕಳು ಏನು ತಗೊಂಡು ಹೋಗಬೇಕು, ಹೆಣ್ಮಕ್ಳು ಏನು ತಗೊಂಡು ಹೋಗಬೇಕು, ವೆರೈಟಿ ಬ್ಯಾಗಲ್ಲಿ ಏನು ಇಟ್ಕೊಂಡು ಹೋಗಬೇಕು, ಗಂಡು ಮಕ್ಕಳು ಜೇಬಲ್ಲಿ ಏನು ಇಟ್ಕೊಂಡು ಹೋಗಬೇಕು, ಈ ಒಂದು ಸೀಕ್ರೆಟ್ ಹೇಳ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈಗ ತಿರುಪತಿಗೆ ನೀವು ನೋಡಿ ಹೋಗೋದಾದರೆ ಈ ತಿಥಿ ಯಾವ ತಿಥಿ ಇರಬೇಕಪ್ಪ ಅಂತಂದರೆ ಹುಣ್ಣಿಮೆ ಬಂದಿರಬೇಕು, ಅಥವಾ ಅಮಾವಾಸ್ಯೆ ಬಂದಿರಬೇಕು, ಅಥವಾ ಏಕಾದಶಿ ಇರಬೇಕು, ಅಥವಾ ತೃತೀಯ ತಿಥಿ ಇರಬೇಕು. ತೃತೀಯ ತಿಥಿ ಈ ತಿಥಿಗಳು ಕನ್ಸಿಡರ್ ಮಾಡ್ಕೊಳ್ಳಿ. ಎರಡನೇದು ವಾರ ಬಂದು ಶನಿವಾರ ಆಗಿರಬೇಕು. ಮೂರನೇದು ನಕ್ಷತ್ರ ಬಂದು ಶ್ರವಣ ನಕ್ಷತ್ರ ಆಗಿರಬೇಕು. ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ. ಈ ಒಂದು ತಿಥಿ ವಾರ ನಕ್ಷತ್ರ ಬಂದಾಗ ನೀವು ಗಂಡು ಮಕ್ಕಳು ಎಸ್ಪೆಷಲಿ ಹೋಗುವಾಗ ಒಂದೇ ಒಂದು ತುಂಡು ಚಿಕ್ಕದು ಕಪ್ಪು ಅರಿಶಿಣದ ಕೊಂಬು ನಿಮ್ಮ ಜೇಬಲ್ಲಿ, ಪ್ಯಾಂಟ್ ಜೇಬಲ್ಲಿ, ಶರ್ಟ್ ಜೇಬಲ್ಲಿ ಇಟ್ಕೊಂಡು ಹೋಗಿ. ಹೆಣ್ಣುಮಕ್ಕಳಾದರೆ ಈ ಕಪ್ಪು ಅರಿಶಿಣದ ಕೊಂಬು ಕೈನಲ್ಲಿ ಇಟ್ಕೊಂಡೋಗಿ, ನಿಮ್ಮ ಬಲಗೈನಲ್ಲಿ ಇಟ್ಕೊಂಡು ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರ, ಓಂ ಶ್ರೀಂ 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 ಮಹಾಲಕ್ಷ್ಮಿಯೇ ನಮಃ, ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ. ಜೊತೆಗೆ ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನ ಅಂದರೆ ದುಡ್ಡು, ದಾಹೇ ಸ್ವಾಹ. ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ ನೀವು ದರ್ಶನಕ್ಕೆ ಕ್ಯೂನಲ್ಲಿ ನಿಂತ್ಕೊಳ್ಳೋ ಸಂದರ್ಭದಲ್ಲಿ. ನೆಕ್ಸ್ಟ್ ಅದನ್ನು ಬಂದುಬಿಟ್ಟು ನಿಮ್ಮ ಮನೆ ಒಳಗಡೆ ಅಲ್ಮೇರ, ಬೀರು ಅಥವಾ ದೇವರು ಮನೆ ಒಳಗಡೆ ಒಂದು ಸಣ್ಣ ತಟ್ಟೆ ಒಳಗಡೆ ಇಟ್ಟು ಅದನ್ನು ಪೂಜೆ ಮಾಡ್ತಾ ಬನ್ನಿ. ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ ದುಡ್ಡಿಡೋ ಜಾಗದಲ್ಲಿ ಇಟ್ಕೊಳ್ಳಿ. ಇಲ್ಲ ಬೀರು ಅಲಮೇರ ದುಡ್ಡಿಡೋ ಜಾಗದಲ್ಲನ್ನು ಇಟ್ಕೊಳ್ಳಿ. ಈ ರೀತಿ ಈ ಒಂದು ತಿಥಿ, ಈ ಒಂದು ವಾರ, ಈ ಒಂದು ನಕ್ಷತ್ರದಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ನೀವು ಅಟ್ಲೀಸ್ಟು ನೀವು 8 ಬಾರಿ ಯಾವಾಗನ್ನ ಹೋಗಿ. 1 ವರ್ಷದಲ್ಲನ್ನು ಮುಗಿಸಿ, 2 ವರ್ಷದಲ್ಲನ್ನು ಮುಗಿಸಿ, 3 ವರ್ಷದಲ್ಲನ್ನು ಮುಗಿಸಿ, 4 ವರ್ಷದನ್ನೆಲ್ಲ ಮುಗಿಸಿ, 8 ವರ್ಷದಲ್ಲಿ ಈ ಒಂದು 8 ಬಾರಿ ಈ ರೀತಿ ಪ್ರಕ್ರಿಯೆಗಳಿಟ್ಕೊಳ್ಳಿ. 8 ವರ್ಷದೊಳಗಡೆ 8 ಬಾರಿ ಈ ತಿಥಿ, ಈ ವಾರ, ಈ ನಕ್ಷತ್ರದಲ್ಲಿ 8 ಬಾರಿ ದರ್ಶನ ಮಾಡಿ ಸಾಕು. ಇದು ಒಂದೇ ವರ್ಷದಲ್ಲಿ ತೀರಿಸ್ಕೊಬೋದು, ಇಲ್ಲ 2 ವರ್ಷ, ಇಲ್ಲ 3 ವರ್ಷ, ಇಲ್ಲ 4 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷದಲ್ಲಿ 8 ವರ್ಷದೊಳಗಡೆ 8 ಬಾರಿ ಈ ಒಂದು ತಿಥಿ, ಈ ಒಂದು ವಾರ, ಈ ನಕ್ಷತ್ರ ಬಂದಾಗ ಹೋಗಿ ದರ್ಶನ ಮಾಡಿ ಲಕ್ಷ್ಮೀನಾರಾಯಣನಿಗೆ ಡಿಮ್ಯಾಂಡ್ ಮಾಡಿ ಮಂತ್ರದ ಮುಖಾಂತರ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ 100% ಹೇಳ್ತೀನಿ, ಏಳಿಗೆ ಅಭಿವೃದ್ಧಿ ಆಗೇ ಆಗ್ತೀರಾ. ಸಾಲ ಅನ್ನೋದೇ ನಿಮಗೆ ಆಗಲ್ಲ. ಇನ್ನು ಮಾಮೂಲಿ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು.
ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ಆಯ್ಕೆಗಳು ಸರಿ ಇರಲಿ. ಉದ್ಯೋಗದ ಆಯ್ಕೆ, ವ್ಯಾಪಾರದ ಆಯ್ಕೆ, ಕೃಷಿ ವ್ಯವಸಾಯದ ಆಯ್ಕೆ ಸರಿ ಇರಲಿ. ಮತ್ತು ಎಸ್ಪೆಷಲಿ ಎಲ್ಲಿ ಬೀಳ್ತಾ ಇದ್ದೀರಾ, ಎಲ್ಲಿ ಎಡವುತ್ತಾ ಇದ್ದೀರಾ, ನಾನು ಏನು ತಪ್ಪು ಮಾಡಿದೆ, ಯಾಕೆ ಹಿಂಗಾಯಿತು ಜೀವನದಲ್ಲಿ, ರೀಕಾಲ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಲೈಫಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ. ತಪ್ಪು ಮಾಡೋದು ಎಲ್ಲರೂ ಸಹಜ. ನೋಡಿ, ಜಾತಕದಲ್ಲಿ ಗ್ರಹಗತಿಗಳು, ಸ್ಥಿತಿಗಳು, ಪ್ಲೇಸ್ಮೆಂಟ್ ಸರಿ ಇಲ್ಲದಿದ್ದಾಗ, ದುಸ್ಥಾನಗಳು ಮನೆ ಆಪ್ರೇಟ್ ಆದಾಗ, 3, 6, 8, 12ನೇ ಮನೆ, 5ನೇ ಮನೆ, ಈ ದುಸ್ಥಾನಗಳು ಮನೆ ಇವೆಲ್ಲ ಆಪ್ರೇಟ್ ಆದಾಗ ಮನುಷ್ಯನಿಗೆ ಫೈನಾನ್ಷಿಯಲ್ ಟ್ರಬಲ್, ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು, ಅನಾರೋಗ್ಯದ ಸಮಸ್ಯೆ, ಆಕ್ಸಿಡೆಂಟ್ಸ್ಗಳು, ಪದೇ ಪದೇ ಪೆಟ್ಟಾಗೋದು, ಆಸ್ಪತ್ರೆಗೆ ಹೋಗ್ತಿರೋದು, ಬೆಡ್ ರಿಡನ್ ಆಗೋದು, ಕಾಯಿಲೆಗಳು ಇವೆಲ್ಲ ಸಹಜವಾಗಿ ಉಲ್ಬಣ ಆಗ್ತಿರ್ತವೆ. ಸೊ ಹೀಗಾಗಿ ಈ ದೇವರಿಗೆ ಈ ಒಂದು ತಿಥಿ, ಈ ಒಂದು ವಾರ, ಈ ಒಂದು ನಕ್ಷತ್ರದಲ್ಲಿ ಹೋಗಿ ನೋಡಿ. ಖಂಡಿತವಾಗ್ಲೂ ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿ ಆಗ್ತೀರಾ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿರಿ, ಎಲ್ಲರಿಗೂ ಫಾರ್ವರ್ಡ್ ಮಾಡಿರಿ. ನೀವೊಬ್ಬರೇ ನೋಡ್ಕೊಂಬಿಟ್ಟು ಸೀಕ್ರೇಟಾಗಿ ಹೋಗಿ ಬರೋದಲ್ಲ. ಈ ಥರ ಸೀಕ್ರೇಟಾಗಿ ಇರಂಗಿದ್ದಿದ್ರೆ ನಾನು ಯಾಕೆ ವಿಡಿಯೋ ಮಾಡ್ತಿದ್ದೆ ನಿಮಗೆ, ಅಲ್ವಾ? ಈಗ ನಾನು ನಿಮಗೆ ಒಳ್ಳೇದಾಗಲಿ ಅಂತ ವಿಡಿಯೋ ಮಾಡ್ತಿದ್ದೀನಿ ತಾನೇ. ನೀವೇನು ಮಾಡಬೇಕು, ಫ್ರೆಂಡ್ಸಿಗೆ, ಸಂಬಂಧಿಕರಿಗೆ, ಅಕ್ಕಪಕ್ಕದ ಮನೆಯವರಿಗೆ, ನಿಮಗೆ ಗೊತ್ತಿರೋ ಫ್ರೆಂಡ್ಸು, ಹಿತೈಷಿಗಳಿಗೆ ಅವರಿಗೆ ಶೇರ್ ಮಾಡಬೇಕು. ವಾಟ್ಸಪ್ಪಲ್ಲಿ ನೋಡ್ತಾರೆ, ಅವರು ನೋಡಿಕೊಂಡು ಅವರು ಏಳ್ಗೆ ಅಭಿವೃದ್ಧಿ ಆಗಲಿ. ಎಲ್ಲರೂ ಹುಟ್ಟಿದ್ದೀವಿ, ಒಂದಿನ ಸಾಯ್ತೀವಿ, ಎಲ್ಲರಿಗೂ ದುಡ್ಡು ಬೇಕ್ರಿ. ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ದುಡ್ಡು ಇಲ್ದಲೇ ಜೀವನ ಹೆಂಗೆ ಮಾಡೋಕ್ಕೆ ಸಾಧ್ಯ? ಪ್ರತಿಯೊಬ್ಬರು ಹೇಳ್ತಿದ್ದೀನಿ, ಭೂಮಿ ಮೇಲೆ ಬದುಕಿರೋದೇ ದುಡ್ಡಿಗೋಸ್ಕರ. ಸತ್ಯ ಹೇಳ್ತಿದ್ದೀನಿ, ದುಡ್ಡಿಗೋಸ್ಕರನೇ ಬದುಕಿರೋದು. ಸುಮ್ಮನೆ ಈ ಕಲಿಯುಗದಲ್ಲಿ ದುಡ್ಡಿಲ್ಲ ಅಂದರೆ ಆಟ ನಡೆಯಲ್ಲ. ಹೇಳ್ತಾ ಇದ್ದೀನಿ, ಎಲ್ಲರೂ ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ಬದುಕಿರೋದು ದುಡ್ಡಿಲ್ಲ ಅಂದರೆ ಏನು ನಡೀತತೆ? ಆಟನೇ ಬಂದ್. ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ, ಫಾರ್ವರ್ಡ್ ಮಾಡಿರಿ. ವಾಟ್ಸಪ್ ಗ್ರೂಪ್ಗಳಲ್ಲಿ ಹೋಗೋರಿಗೆ ಅನುಕೂಲ ಆಗಲಿ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ವಿಡಿಯೋ ಮುಖಾಂತರ ಮಾರ್ಗದರ್ಶನ ಮಾಡಿದ್ದೀನಿ, ಸದುಪಯೋಗ ಮಾಡ್ಕೊಳ್ಳಿ. ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ. ವಿಡಿಯೋನ ಶೇರ್ ಮಾಡಿ. ಇಷ್ಟು ಮಾಡಿದರೆ ಸಾಕು, ಭಗವಂತ ಒಳ್ಳೇದು ಮಾಡ್ತಾನೆ. ನಾವು ಒಳ್ಳೇದು ಮಾಡಿದರೆ ಇನ್ನೊಬ್ಬರಿಗೆ ನಮಗೆ ಒಳ್ಳೇದಾಗುತ್ತೆ. ಒಳ್ಳೇದು ಮಾಡಿದಾಗ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕೆ ಹೋಗಬಾರ್ದು. ಅಯ್ಯೋ, ನಾವು ಅಷ್ಟು ದಾನ ಮಾಡಿದ್ವಿ, ಇಷ್ಟು ದಾನ ಧರ್ಮ ಮಾಡಿದ್ವಿ, ನಮಗೇನೂ ಆಗಲಿಲ್ಲ, ನಾವು ಅಷ್ಟು ಪೂಜೆ ಮಾಡಿದ್ವಿ, ಮಂತ್ರ ಹೇಳ್ಕೊಂಡ್ವಿ, ಸ್ತೋತ್ರ ಹೇಳ್ಕೊಂಡಿದ್ವಿ, ನಮ್ಮ ಸಂಬಂಧಿಕರ ಕಷ್ಟಲ್ಲೆಲ್ಲ ಮಾಡಿದ್ವಿ, ನಮ್ಮ ಫ್ರೆಂಡ್ಸ್ಗಳಿಗೆ ಕಷ್ಟ ಇಲ್ಲರಿಗೆಲ್ಲ ಸಹಾಯ ಮಾಡಿದ್ವಿ, ಇವತ್ತು ನಾವು ಕಷ್ಟದಲ್ಲಿದ್ದಾಗ ನಮಗೆ ಯಾರೂ ಕೊಡ್ತಿಲ್ಲ, ಹಂಗೆ ಹಿಂಗೆ ಬೈಕ್ ಹೋಗ್ಬಿಡ್ರಿ. ಕರ್ಮ, ವಿಧಿ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ. ನಮಸ್ಕಾರ.